ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ಪ್ಲೇನ್ ಜಾರ್ಜೆಟ್ ಸ್ಯಾರಿನೇ ಯೂಸ್ ಮಾಡಿಕೊಂಡು ಟ್ರೌಸರ್ ಪ್ಯಾಂಟ್ನ ಸ್ಟಿಚ್ ಮಾಡ್ಕೋತಿದ್ದೀನಿ. ಅದಕ್ಕೆ ಅಂತ 2 ಮೀಟರ್ ಜಾರ್ಜೆಟ್ ಸ್ಯಾರಿನ ತಗೊಂಡಿದ್ದೀನಿ. ಜೊತೆಗೆ 2 ಮೀಟರ್ ಕಾಟನ್ ಲೈನಿಂಗ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಲೈನಿಂಗಲ್ಲಿ ಮಾರ್ಕ್ ಮಾಡ್ಕೋತೀನಿ. ಅದಕ್ಕೆ ಅಂತ ಲೈನಿಂಗ್ನ 2 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ ಮೊದಲಿಗೆ ನಾನು ಬೆಲ್ಟ್ಗೆ ಅಂತ 2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ನಂತರ ನಾನು ಪ್ಯಾಂಟ್ ಲೆಂತ್ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ 37 ಇಂಚ್ಗೆ ಪ್ಯಾಂಟ್ ಲೆಂತ್ನ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಈ ಲೆಂತ್ನ ನಾನು ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ವೆಸ್ಟ್ನ ಮಾರ್ಕ್ ಮಾಡ್ಕೋತೀನಿ. ಹಿಪ್ ಮೆಜರ್ಮೆಂಟ್ ಬಂದು 38 ಇಂಚ್ ಇದೆ. ಇದನ್ನು 4 ಭಾಗ ಮಾಡಿದಾಗ 9.5 ಇಂಚ್ ಬರುತ್ತೆ. ಮಾರ್ಕ್ ಮಾಡ್ಕೋತೀನಿ. ಜೊತೆಗೆ 2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇಲ್ಲಿ 1/2 ಇಂಚ್ ಸ್ಟಿಚಿಂಗ್ ಹೋದರೆ ಇನ್ನು 1.5 ಇಂಚ್ ಲೂಸಿಂಗ್ಗೆ ಅಂತ ತಗೊಂಡಿದ್ದೀನಿ. ನಂತರ ನಾನು ಕ್ರಾಚ್ ಏರಿಯಾನ ಮಾರ್ಕ್ ಮಾಡ್ಕೋತೀನಿ. ಇಲ್ಲೂ ಅಷ್ಟೇ ಹಿಪ್ ಮೆಜರ್ಮೆಂಟ್ ಬಂದು 9.5 ಇಂಚ್ ಇದೆ. ಪ್ಲಸ್ ಲೂಸಿಂಗ್ನ ಸೇರಿಸಿ 11.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಮಾರ್ಕ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ 2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗ ಕ್ರಾಚ್ ಏರಿಯಾ ಶೇಪ್ನ ಕೊಟ್ಕೋತೀನಿ. ಇಲ್ಲಿ ಈ ಲೆಂತ್ ಬಂದು 13.5 ಇಂಚ್ ಬಂದಿದೆ. ಇದನ್ನು ನಾನು ಅರ್ಧ ಮಾಡಿ ಸೆಂಟರ್ಗೆ ಅಂದರೆ 6.7 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಈ ಬಾಟಮಲ್ಲೂ ಕೂಡ 6.7 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಈ ಮಾರ್ಕ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಬಾಟಮ್ ಲೆಂತ್ ಬಂದು 6 ಇಂಚ್ ಇದೆ. ಎರಡು ಕಡೆ ಕೂಡ ನಾನು 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನು ಸ್ಕೇಲ್ ಸಹಾಯದಿಂದ ಪ್ಯಾಂಟ್ ಶೇಪ್ನ ಕೊಟ್ಕೋತೀನಿ. ಇಲ್ಲಿ ಫ್ರಂಟ್ ಪಾರ್ಟ್ ಮಾರ್ಕ್ ಆಗಿದೆ. ಇವಾಗ ಇದನ್ನು ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ನಂತರ ಟ್ರೌಸರ್ ಬ್ಯಾಕ್ ಪಾರ್ಟ್ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಶೇಪ್ನ ತೆಗೆಯೋಕೆ ಅಂತ ಮೊದಲಿಗೆ 2 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗ ಈ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟ್ನ ಇಟ್ಕೋತೀನಿ. ಈ 2 ಇಂಚ್ ಮಾರ್ಕ್ನ ಬಿಟ್ಟು ಕೆಳಗಡೆ ಬರೋ ರೀತಿ ಇಟ್ಕೋಬೇಕು. ನಂತರ ಇಲ್ಲಿ ಕ್ರಾಚ್ ಏರಿಯಾ ಸೈಡ್ ಬಂದು 2 ಇಂಚ್ಗೆ ಬಾಟಮ್ವರೆಗೂ ಇದೇ ಶೇಪ್ ಅಳತೆಗೆ ಇನ್ಕ್ರೀಸ್ ಮಾಡ್ಕೋತೀನಿ. ಇವಾಗ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಈ ಕಡೆ ಬಂದು ಇದೇ ಶೇಪ್ ಅಳತೆಗೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಬ್ಯಾಕ್ ಪಾರ್ಟ್ ಶೇಪ್ ಅಳತೆಗೆ ಅಂತ 2 ಇಂಚ್ಗೆ ಎಕ್ಸ್ಟ್ರಾ ತಗೊಂಡಿದ್ದೀವಿ ಅಲ್ವಾ. ಇವಾಗ ಶೇಪ್ನ ಈ ಥರ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೋತೀನಿ. ಬ್ಯಾಕ್ ಪಾರ್ಟ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಹೀಗೆ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ಲೈನಿಂಗ್ ಅಳತೆಗೆ ಜಾರ್ಜೆಟ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋತೀನಿ. ಇಲ್ಲಿ ಜಾರ್ಜೆಟ್ ಫ್ಯಾಬ್ರಿಕ್ನ 2 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಓಪನ್ ಸೈಡ್ ಆಗಿದೆ. ಇದ್ರ ಮೇಲೆ ನಾನು ಫ್ರಂಟ್ ಪಾರ್ಟ್ನ ಇಟ್ಕೊಂಡು ಇದೇ ಅಳತೆಗೆ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇದಾದ ನಂತರ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋತೀನಿ. ಈ ಬ್ಯಾಕ್ ಪಾರ್ಟ್ನ ಲೈನಿಂಗ್ ಅಳತೆಗೆ ಸರಿಯಾಗಿ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲಿ ಬ್ಯಾಕ್ ಪಾರ್ಟ್ ಲೈನಿಂಗ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ.
ಇದ್ರ ಮೇಲೆ ಜಾರ್ಜೆಟ್ ಫ್ಯಾಬ್ರಿಕ್ನ ಇಟ್ಕೋತೀನಿ. ಈ ಜಾರ್ಜೆಟ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಫ್ಯಾಬ್ರಿಕ್ ಎರಡನ್ನು ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ನಂತರ ಇವಾಗ ಇದನ್ನ ಹೀಗೆ ಉಲ್ಟಾ ಇಟ್ಕೊಂಡು ಈ ಕ್ರಾಚ್ ಏರಿಯಾನ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇದನ್ನ ಓಪನ್ ಮಾಡಿ ನೋಡಿದಾಗ ಈ ರೀತಿಯಾಗಿ ಕಾಣುತ್ತೆ. ಇಲ್ಲಿ ನಾನು ಫ್ರಂಟ್ ಪಾರ್ಟ್ನ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಕೂಡ ಜಾರ್ಜೆಟ್ ಫ್ಯಾಬ್ರಿಕ್ನ ಇಟ್ಕೋತೀನಿ. ಇಲ್ಲೂ ಅಷ್ಟೇ ಲೈನಿಂಗ್ ಮತ್ತೆ ಮೇನ್ ಫ್ಯಾಬ್ರಿಕ್ ಎರಡನ್ನು ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ಇದನ್ನು ಅಷ್ಟೇ ಸೇಮ್ ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಂಡಿರೋ ತರಾನೇ ಉಲ್ಟಾ ಮಾಡಿ ಇಟ್ಕೊಂಡು ಕ್ರಾಚ್ ಏರಿಯಾನ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ಫ್ರಂಟ್ ಪಾರ್ಟ್ನ ಓಪನ್ ಮಾಡಿ ನೋಡಿದಾಗ ಈ ರೀತಿಯಾಗಿ ಕಾಣುತ್ತೆ. ಇವಾಗ ನಾನು ಟ್ರೌಸರ್ಗೆ ಪಾಕೆಟ್ನ ಅಟ್ಯಾಚ್ ಮಾಡ್ಕೋತೀನಿ. ಅದಕ್ಕೆ ಅಂತ ಬಟ್ಟೆ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಟ್ಟೆನ ಡಬಲ್ ಫೋಲ್ಡ್ ಮಾಡಿದ್ದೀನಿ. ಈ ವಿಡ್ತ್ ಬಂದು 8.5 ಇಂಚ್ಗೆ ತಗೊಂಡಿದ್ದೀನಿ. ಲೆಂತ್ನ 14 ಇಂಚ್ಗೆ ತಗೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇದು ಬೆಲ್ಟ್ ಮೆಜರ್ಮೆಂಟ್ ಆಗಿದೆ. ಇಲ್ಲಿಂದ 1 ಇಂಚ್ ಕೆಳಗಡೆ ಮಾರ್ಕ್ ಮಾಡಿ ಈ ಮಾರ್ಕ್ ಮೇಲೆ ಇಟ್ಕೋತೀನಿ. ನಂತರ ನಾನಿಲ್ಲಿ ಈ ಪಾಕೆಟ್ ಪೀಸ್ ಕೆಳಗಡೆ 2 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಬೆಲ್ಟ್ ಇಂದ ಸ್ವಲ್ಪ ಕೆಳಗಡೆ ಪಾಕೆಟ್ ಬರಲಿ ಅಂತ ಈ 2 ಇಂಚ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಬೆಲ್ಟ್ನ ನಾನು ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಾಗ ಮೇಲ್ಗಡೆ ಪೂರ್ತಿಯಾಗಿ ಕವರ್ ಮಾಡ್ಕೊಳ್ಳುತ್ತೆ. ಈ ಮಾರ್ಕ್ನ ಬಿಟ್ಟು ನಾನು ಪಾಕೆಟ್ ಒಳಗಡೆ ಕೈ ಹಾಕೊಳ್ಳೋಕೆ ಅಂತ ಮಾರ್ಕ್ ಮಾಡ್ಕೋತೀನಿ. ಈ ಮಾರ್ಕ್ ಇಂದ ಕೆಳಗಡೆ 6 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ತರ ಹ್ಯಾಂಡ್ ಫ್ರೀ ಆಗಿ ಒಳಗಡೆ ಹೋಗ್ಬೇಕು. ಇಲ್ಲಿ 1/2 ಇಂಚ್ನ ಸ್ಟಿಚಿಂಗ್ಗೆ ಅಂತ ಮಾರ್ಕ್ ಮಾಡ್ಕೋತೀನಿ. ಇವಾಗ ಈ ಮಾರ್ಕ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಈ ಪೀಸ್ನ ಸಿಂಗಲ್ ಅಲ್ಲಿ ಇಟ್ಕೊಂಡು ಈ ಮಾರ್ಕ್ ಮೇಲೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇದು ನೀಟಾಗಿ ಫೋಲ್ಡ್ ಆಗಲಿ ಅಂತ ಹೇಳಿ ಹೀಗೆ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ಬಟ್ಟೆನ ಹೀಗೆ ಫೋಲ್ಡ್ ಮಾಡಿಕೊಂಡು ಈ ಪಾಕೆಟ್ ಬಾಟಮ್ನ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇವಾಗ ಇದನ್ನ ಪಲ್ಟಾಯಿಸ್ಕೋತೀನಿ. ನಂತರ ಇದನ್ನ ಪ್ಯಾಂಟ್ ಒಳಗಡೆ ಸೇರಿಸ್ಕೋತೀನಿ. ಇದನ್ನ ಹೀಗೆ ಬ್ಯಾಕ್ ಸೈಡ್ ಇಂದ ಇಟ್ಕೊಂಡು ಈ ಪೀಸ್ನ ಮೇಲ್ಗಡೆ ಮತ್ತೆ ಕೆಳಗಡೆ ಜಾರ್ಜೆಟ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ಈ ತರ ಪಾಕೆಟ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಬ್ಯಾಕ್ ಪಾರ್ಟ್ನ ಇಟ್ಕೋತೀನಿ. ಇಲ್ಲಿ ಬಟ್ಟೆನ ಒಂದ್ರ ಮೇಲೊಂದು ಇಟ್ಕೊಂಡು ಈ ಇನ್ನರ್ ಲೆಗ್ನ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಇದನ್ನ ಓಪನ್ ಮಾಡ್ಕೊಂಡು ಈ ಬಾಟಮ್ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ಬಾಟಮ್ನು ಕೂಡ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಜೊತೆಗೆ ಈ ಎಡದ್ನು ಕೂಡ ಒಂದ್ರ ಮೇಲೊಂದು ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ಪಾಕೆಟ್ ಹತ್ರ ಹೊರಗಡೆ 1/2 ಇಂಚ್ ಲೈನಿಂಗ್ ಇದೆ. ಇದ್ರ ಮೇಲೆ ನೀಟಾಗಿ ಸ್ಟಿಚಿಂಗ್ ಹೋಗುತ್ತೆ. ಈ ಕಡೆ ಕೂಡ ಸೇಮ್ ಇದೇ ತರ ಒಂದ್ರ ಮೇಲೊಂದು ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಸೈಡ್ಗಳು ಮತ್ತೆ ಬಾಟಮ್ ಸ್ಟಿಚ್ ಆಗಿದೆ. ಪಾಕೆಟ್ ಕೂಡ ನೀಟಾಗಿ ಸ್ಟಿಚ್ ಆಗಿದೆ. ನಂತರ ಬೆಲ್ಟ್ನ ಸ್ಟಿಚ್ ಮಾಡ್ಕೋತೀನಿ. ನಂತರ ಇಲ್ಲಿ ಬೆಲ್ಟ್ನ ಸ್ಟಿಚ್ ಮಾಡೋಕೆ ಅಂತ ಬಟ್ಟೆನ 1/2 ಇಂಚ್ಗೆ ಫೋಲ್ಡ್ ಮಾಡಿ ನಂತರ ಎಲಾಸ್ಟಿಕ್ ವಿಡ್ತ್ ಅಳತೆಗೆ ಸರಿ ಹೊಂದೋ ಹಾಗೆ ಇನ್ನೊಂದು ಫೋಲ್ಡ್ ಮಾಡಿ ಇಟ್ಕೊಂಡು ಪಿನ್ ಹಾಕಿ ಬೆಲ್ಟ್ನ ಸೆಕ್ಯೂರ್ ಮಾಡ್ಕೋತೀನಿ.
ಇಲ್ಲಿ ಸುತ್ತ ಪಿನ್ ಹಾಕೊಂಡಿದ್ದೀನಿ. ಜೊತೆಗೆ ಎಲಾಸ್ಟಿಕ್ ಹಾಕೋಕೆ ಅಂತ 2 ಇಂಚ್ ಗ್ಯಾಪ್ನ ಬಿಟ್ಕೊಂಡು ಸುತ್ತ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಬೆಲ್ಟ್ ಸ್ಟಿಚ್ ಆಗಿದೆ. ನಂತರ ಎಲಾಸ್ಟಿಕ್ ಹಾಕೋಕೆ ಅಂತ 2 ಇಂಚ್ ಗ್ಯಾಪ್ನ ಕೂಡ ಬಿಟ್ಕೊಂಡಿದ್ದೀನಿ. ಇಲ್ಲಿ ಎಲಾಸ್ಟಿಕ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಬಂದು 29 ಇಂಚ್ ಇದೆ. ಇದರಲ್ಲಿ 4 ಇಂಚ್ನ ಲೆಸ್ ಮಾಡಿ ನಾನು 25 ಇಂಚ್ಗೆ ಎಲಾಸ್ಟಿಕ್ನ ತಗೊಂಡಿದ್ದೀನಿ. ಇದನ್ನ ನಾನು ಪಿನ್ ಸಹಾಯದಿಂದ ಬೆಲ್ಟ್ ಒಳಗಡೆ ಸೇರಿಸ್ಕೋತೀನಿ. ನಂತರ ಇಲ್ಲಿ ಎಲಾಸ್ಟಿಕ್ನ ಒಂದ್ರ ಮೇಲೊಂದು ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇವಾಗ ಇದನ್ನ ಒಳಗಡೆ ಸೇರಿಸ್ಕೊಂಡು ಈ 2 ಇಂಚ್ ಗ್ಯಾಪ್ನ ಕ್ಲೋಸ್ ಮಾಡ್ಕೋತೀನಿ. ನಂತರ ಹೀಗೆ ಬಟ್ಟೆನ ಎಳೆದಿಟ್ಕೊಂಡು ಎಲಾಸ್ಟಿಕ್ ಸುತ್ತ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಈ ತರ ನಾನು ಟ್ರೌಸರ್ ಪ್ಯಾಂಟ್ನ ಸ್ಯಾರಿಯಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿ ಮನೇಲಿ ಯಾರಾದ್ರೂ ಟ್ರೈ ಮಾಡಿದ್ರೆ ನಂಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾವ ರೀತಿ ಟ್ರೌಸರ್ ಪ್ಯಾಂಟ್ ಬಂತು ಅಂತ. ಇಲ್ಲಿ ಬೆಲ್ಟ್ ಅಟ್ಯಾಚ್ ಆದಾಗ ಮೇಲ್ಗಡೆ ಪಾಕೆಟ್ ಹತ್ರ ಕವರ್ ಆಗಿದೆ. ನಿಮ್ಗೇನಾದ್ರೂ ನನ್ನ ವಿಡಿಯೋಸ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ತರ ಇನ್ನೂ ಜಾಸ್ತಿ ವಿಡಿಯೋಸ್ ಕನ್ನಡದಲ್ಲಿ ಮಾಡ್ತಾ ಇರ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್.